ಚೆನ್ನಾಗಿರತ್ಗೆ ಹಂಗೆ ತಾಳೆ ಹಿಂಗೆ ಬರ್ತೈತೆ ನಮ್ಮ ಕೈಯಾಗೆ ಕಿತ್ಕೋಬೋದು. ಏನು ಚೆನ್ನಾಗೈತೆ ಹಂಗೆ ನೆಲ ಅಂತೂ ಇದು ಬೋಸ್ಟ್ ಚೆನ್ನಾಗೈತೆ ಕಣಮ್ಮ ಅದೃಷ್ಟಮ್ಮ. ನಮ್ಮ ಮರಮಂಟೆ ತಾಳೆ ಏನಿಲ್ಲ ಅಲ್ಲೊಂದು ಐತೆ ಕೈಯಾಗ ಹಿಂಗೆ ಕಿತ್ತಾಡ್ಕೊಂಡು ಹೋಗ್ಬಿಡೋಣ. ನೆನ್ನೆ ಸಂಗಾರ ಸರಿಯಾಗಿ ಒಗ್ತಾಣೈತೆ ಅವಳಿಗೆ. ನೆನ್ನೆ ಸಂತು ಸರಿಯಾಗಾಯ್ತು ಕಣಮ್ಮ, ಸರಿಯಾಗಿ ಮಾಡಿದ್ಯಾ ಅದೃಷ್ಟ. ಬಂದು ಹಿಂಗೆ ಕುಕ್ಕಾಬಿಟ್ರು, ಕುಕ್ಕೊಂಡಿದ್ದ ತಕ್ಷಣ ಸರಿಯಾಗಿ ಒಕ್ಕಬಿಡ್ತು. ಅಯ್ಯೋ ನಕ್ಕು ಸಾಕಾಗಿತ್ತು. ನಮ್ಮಯ್ಯಪ್ಪ ಅಂತ ಒಲ್ಲೋದ್ರಂಗೆ ನಗೋದು. ತಿರ್ಗ ಆಮೇಲೆ ಹಂಗ ಎದ್ದು ಹೋಗ್ಯವ್ರಿ ಕಿತ್ಕೊಂಡು ಬೋರ್ ಕೊಡಿಸ್ತಾರಂತಮ್ಮ ಇವತ್ತು. ನಂಗೆ ಬೋರ್ ಕೊಡಿಸ್ತೀವಿ, ಪೂಜೆ ಮಾಡ್ತೀವಿ ಅಂತೇಳಿ ಗಿಡ್ಡಮ್ಮಂತೂ ಅಯ್ಯೋ ಅಯ್ಯಪ್ಪ ಕರಿ ಜಯಮ್ಮನ್ ಏನು ಕರೆಯೋದು ಹೆಂಗೆ ಕೇಳ್ತೀಯ ನೋಡ್ಬೇಕಾಗಿತ್ತು ಹಂಗೇನೆ. ಬೋರ್ ಕೊಡಿಸ್ತಾರಂತ ಮರಮಂಟಿ. ಕೊರಸ್ಲಿ ಇಂಥ ಮಳೆಯಾಗೆ ಬೋರ್ ಕೊರ್ಸಿರ್ ನೀರು ಬೀಳತಾವ ಸರಿಯಾಗಿ. ಮಳೆ ನೋಡಿರ್ ಮೂಗಲು ಸೇರೈತೆ ಹೋಗಿ ಒಂದು ಹನಿ ಮಳೆ ಇಲ್ಲ. ಈ ವರ್ಷದಾಗೇನೆ ನೀರು ಹರಿಯಂಗೆ ಮಳೆ ಬಂದಿಲ್ಲ ಕಣಮ್ಮ ಅದೃಷ್ಟಮ್ಮ. ಏನು ಮಾಡ್ತೀಯ ಯಾಕ ಮಳೆನೇ ಬರ್ಲಿಲ್ಲಮ್ಮ. ಅಮ್ಮ ಒಂದು ವರ್ಷ ಕೆರೆ ಕಟ್ಟೆ ಕೋಡಿ ಬಿದ್ದಿದ್ವು ಎಲ್ಲ ಮಸ್ತಾಗೆ ಮಳೆ ಬಂದಿತ್ತಮ್ಮ. ಈ ವರ್ಷ ಯಾಕ ಮಳೆನೇ ಇಲ್ಲ. ಏನು ಮಾಡೋದಮ್ಮ, ಹೆಂಗ ನಮ್ಮ ಅದೃಷ್ಟಕ್ಕೆ ನಮ್ಮ ತಾಯಿ ಚೆನ್ನಾಗಿ ಹೊಲ್ದವಳೆ. ನಮಗೆ ಮಾತ್ರ ನೀರು ಕಡಿಮೆ ಆಗಿಲ್ಲ ಕಣಮ್ಮ. ಹೆಂಗಾತ ಬಂದ್ರೆ ಮಳೆ ಬರ್ಬೇಕು, ಯಾರಿಗೆ ಆಗಲಿ ಪಾಪ ಮಳೆ ಬರ್ಬೇಕು. ಮಳೆ ಬಂದ್ರೇನೆ ಅನುಕೂಲ. ನಮ್ಮ ಅಲ್ಲೆಲ್ಲ ನಾವು ಓಟನು ಏಳು ಜೋರ ಬರುತ್ತೆ. ಹೋಗು ಪಾಪ ಮನೆಗಳು ಕಾರ್ಗಳು ಬೈಕ್ಗಳೆಲ್ಲ ಮುಣಿ ಕೆಮ್ಮಂಗೆ ಬಂದೈತೆ ಮಳೆ. ಇಲ್ಲಿ ನಮ್ಮ ಕಡೆಗೆ ಬರೋಕೆ ಏನಾಗೈತಮ್ಮ, ಅಲ್ಲೆಲ್ಲ ದೂರ ಹೆಂಗೆ ಸಾಕೋತ್ ಬತ್ತೈತಂತೆ ಕಣಮ್ಮ ಅದೃಷ್ಟ. ನಮ್ಮ ಅಪ್ಪ ಏನೋ ಹಂಗೆ ಅಂತಿತ್ತು, ಅಮ್ಮಣಿ ನೀನು ಹೊಲ ಮಾಡಂಗಿಲ್ಲ ಇಪ್ಪಟ್ಟು ಮಳೆ ಬರಲ್ಲ. ನೀವು ಇಪ್ಪಟ್ಟು ಏನಾನ ಕೆಲಸ ಮಾಡ್ರಿ ಗಂಡ ಹೆಂಡತಿ ಇಬ್ರು, ಬೋರ್ನ ನೀರು ಕಮ್ಮಿ ಆಗ್ತವೆ ಅಂತ ನಮ್ಮ ಅಪ್ಪ ಫೋನ್ ಮಾಡಿ ಅದ್ದಾಗ ಯಪ್ಪ ಇಲ್ಲ ಕಣಪ್ಪ ನಮ್ಗೇನಿಲ್ಲ ನೀರು ಚೆನ್ನಾಗಿ ಆಗ್ತವೆ ಅಂತ ಹೇಳಿ ನಾನು ನಮ್ಮ ಅಪ್ಪ ಇಂತ ಮಾತಾಡ್ದೆ. ನಮ್ಗೇನಿಲ್ಲಮ್ಮ ನೀರು ಮಾತ್ರ ಬೋರ್ ಚೆನ್ನಾಗಿ ಆಗ್ತವೆ. ಹೇಳಮ್ಮ ಸಾಕು ಅಷ್ಟು ನೀರು ಬಂದ್ರೆ 3 ಬೋರ್ ಇದಾವೆ ಸಾಕು, ಮಸ್ತ್ ನೀರು ಆಗ್ತಾವೆ. ನಿಮ್ಗೇನು ಹೆಚ್ಚಾಗ್ತವೆ ಎಲ್ಲ ಮಾಡಿಸ್ಕೊಂತಾರೆ ಅಕ್ಕಪಕ್ಕಗಳರೆಲ್ಲಾನ. ನಮ್ಗೇನೇನು ನೀರಿಂದೇನು ಬರ ಇಲ್ಲ. ಒಟ್ನಲ್ಲಿ ಬೋರ್ಬೇಕು ಒಂದಲ್ಲ ಮಳೆ ಬಂದ್ರೆ ಇನ್ನೂ ಚೆನ್ನಾಗಿ ಬರ್ತಾವ ನಮ್ಮ ಬೋರ್ನಾಗೆ. ಬೋರ್ಬೇಕು ಮಳೆ. ಮಳೆ ಬಂದ್ರೇನೆ ಎಲ್ಲನ ಕಣಮ್ಮ, ಯಾವುದೇ ಆಗಲಿ ಬೆಳೆಗಳಾಗಲಿ ಎಲ್ಲ ಚೆನ್ನಾಗಿ ಬರೋದು. ನಿಮ್ಮ ಅಪ್ಪ ಫೋನ್ ಮಾಡುತ್ತಲ್ಲ ದಿನ ಫೋನ್ ಮಾಡುತ್ತಮ್ಮ. ಎಲ್ಲನ ಅಯ್ಯೋ ಇರೋದೊಂದು ಪಿಳೆ ನಾವು ಅಲ್ಲ ಕೆಲಸ ಮಾಡ್ತಾನಲ್ಲ ಅಂತರಿಗೆ ಕೊಟ್ಟಿದ್ರಾ ಅಂತಾರಂತೆ. ಅದಕ್ಕೇನೆ ಯಪ್ಪ ನಾನು ಸುಖವಾಗೇ ಇದ್ದೀನಿ, ಹೊಲ್ದಾಗೆ ಕೆಲಸ ಮಾಡಿದ್ರು ನನ್ನ ಗಂಡ ಇವತ್ತು ರೈತನೇ ಆಗಿರ್ಬೋದು. ರೈತ ಆಗಿದ್ರೆ ಇವತ್ತು ನಿಮ್ದಾಗೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾನೆ ಗೊತ್ತೇ ನನ್ನ ಗಂಡ ಅಂತಂದೆ ನಾನು. ನನ್ನ ಗಂಡ ಹಂಗೆ ನನ್ನ ಎಂತ ಚೆನ್ನಾಗಿ ನೋಡ್ಕೊಂತಾನೆ ಅಂತ ನಾನು. ನೋಡಮ್ಮ ಒಬ್ಳೆ ಮಗಳು ಅಂತ ಚೆನ್ನಾಗಿ ಗಮ್ತಾರೆ ನಾವು ಊರಾಗಿ. ನಮ್ಮ ಅಪ್ಪನ ಕಡೆಗಳಾರು ಅದೇ ನಮ್ಮ ಅಜ್ಜಿ ಕಡೆಗಳಾರೆಲ್ಲ ರಿಲೇಸನ್ ಅವ್ರೆಲ್ಲ ಹಂಗೆ ಗಮ್ತಾರಂತೆ. ಇರೋದೊಂದು ಪಿಳೆ ಅಂತ ತಣ್ಣಗೆ ಅಂತರಿಗೆ ಕೊಟ್ಟಿದ್ಯಂತೆ ನನ್ನ ಮಗಳು ಚೆನ್ನಾಗ ಇದ್ದಾಳೆ ಅಂತ ಅಂಬುತ್ತಂತ ನಮ್ಮ ಅಪ್ಪ. ಅಮ್ಮಣಿ ಬಿಡಮ್ಮ ಒಟ್ಟು ಹಿಂಗೆ ಅಂಬ್ತಾರೆ ಅಂತೂ ಯಪ್ಪ ಯಾರು ಅಂಬ್ತಾರೆ ಎಂಬುದು ಲೆಕ್ಕಲ್ಲ. ನಾಳೆ ದಿನ 10 ರೂಪಾಯಿ ಇಲ್ಲ ಅಂತಂದ್ರೆ ಯಾರು ಕೊಡಲ್ಲ. ನಾವು ರೈತರಾಗಿದ್ರೇನು ಆಫೀಸರ್ ಆಗಿದ್ರೇನು ನಾಳೆಗೆ ನಾವು ನಮ್ಮ ಜೀವನ ನಾವು ಮಾಡ್ಬೇಕಷ್ಟೇನೆ. ನಾನು ನಿಮ್ದಾಗಿದ್ದೀನಿ ಇವತ್ತು. ನನ್ನ ಗಂಡ ರೈತನೇ ಆಗಿದ್ರೆ ನಿಮ್ದೇನು ನೋಡ್ಕೊಂತಾನೆ. ನನಗೆ ಅದಕ್ಕಿಂತ ಇನ್ನೇನು ಬೇಡ ಅಂತ ನಾನು ಹೇಳಿದ್ದೀನಿ. ಹೇಳು ಹಂಗೆ ಹೇಳ್ಬೇಕು. ಅವಳ ಯಾಕೆ ಈ ಪುಲಿ ಕೆಂಪೈತಿ. ಕಾಪಿ ಕಾಸೈತೇನ ಕಣಮ್ಮ. ಯಾಕೆ ಕಾಸಕೋತು ಹೋಗತ್ತ ಕಾಪಿ ಕಾಸ್ತೈತೆ. ನೀನು ಹೇಳಿದ್ದೆ ಮರಮಂಟಿ ನಾನು ಹೇಳಿಲ್ಲ. ಯತ್ನೆ ಕಾಸಿರ್ಬೇಕು. ನಡಿ ನೋಡೋಣ ನಡಿ ಮಣಿ ಮೊಹಿನಿ ನಿನ್ ಕೈಯಾಗೆ ಮಾಡಮ್ಮ ಪೂಜೆನ. ಕಾಲ್ನ ವಾಸಿ ಆಯ್ತು ಇವಾಗ ಸ್ವಲ್ಪ. ಬೋರ್ ಹಾಕಿಸ್ತಾ ಇದೀವಿ ಅನ್ನೋ ಖುಷಿಗೆ ಕಾಲ್ನವೆಲ್ಲ ಹೋಗ್ಬಿಡ್ತು. ಸೂಜಿ ಬೇರೆ ಮಾಡಿಸ್ಕೊಂಬಂದಿನ ಆ ಪ್ಲಾಸ್ಟರ್ ಅಲ್ಲಿ ತೆಗ್ದಾಕ್ಬಿಟ್ಟು ಶೂ ಹಾಕೊಂಡು ಬಂದ್ಬಿಟ್ಟೆ. ಎಲ್ಲ ಸ್ವಲ್ಪ ಕಡಿಮೆ ಆಯ್ತು ಅದಕ್ಕೆ ಬಂದ್ಬಿಟ್ಟೆ ಕಣಮ್ಮ. ಬೋರ್ ಹಾಕಿಸ್ತಾ ಇದೀವಲ್ಲ ಪೂಜೆ ಮಾಡ್ಬಿಡೋಣ ಅಂತೇಳಿ ಬಂದ್ಬಿಟ್ಟೆ. ಏನ್ ಅಷ್ಟು ನೋವಿಲ್ಲ ಇವಾಗ. ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬಂದ್ವಲ್ಲ ನೋವು ಕಡಿಮೆ ಆಗ್ಬಿಡ್ತು. ಅಯ್ಯೋ ಬೋರ್ ಹಾಕಿಸ್ತಾ ಇರೋದಕ್ಕೆ ನಮ್ಮ ಹೊಲ್ದಾಗ ಬೋರ್ ಗಾಡಿ ಬಂದಿರ್ತಿ. ಅಯ್ಯೋ ಅದೃಷ್ಟನ ಗುಂಡ ಹಿಂಗೇನು ಮಾಡ್ತಾರೆ. ಲಾಸಿನೇ ತಾಂಬತ್ತಿದ್ವಿ. ಏನು ಮಾಡ್ತೀವಿ ಅಲ್ಲಿ ಸಿಕ್ಕಂಡ್ರೆ ತಿರ್ಗಾ ನಮಗೆ ಲಾಸ್ ಆಗೋದು ಮತ್ತೆ ಓಟು ಬೇಗ ಆಗಲ್ಲ. ಹೆಂಗ ಬೋರ್ ಗಾಡಿ ಬಂದ್ಬಿಟ್ಟೈತೆ ಕರ್ದು ಬಿಡ್ಲಿ ಅಂತ. ಹೆಂಗಾತ ನಾವು ಬೋರ್ ಹಾಕಿಸ್ಬಿಟ್ಟು ನಾವು ಹೊಲ್ದ ಓನರ್ ಆಗ್ಬಿಡ್ಬೋದು ಅಂದಿದ್ರೆ ಅಮ್ಮ. ಯಾವತ್ತ ಹಾಕಿಸ್ಕೊಡ್ತಿದ್ದೆ. ನೀವೊಂದು ಮಾತಾದ್ರೆ ನನ್ನ ಹತ್ರ ಹಂಗಂಬ್ಲಿಲ್ಲ. ನಂಗೆ ಅಂದಿದ್ರೆ ಒಂದು ಮಾತು ಹಂಗಂದಿದ್ರೆ ಸಾಕಾಯ್ತು ನನ್ನ ಹತ್ರ. ಇಷ್ಟೊತ್ತಿಗೆ ಯಾವಾಗಲೂ ಬೋರ್ ಹಾಕ್ಸ್ ಮಾಡಿಬಿಟ್ರಿ ನೀವು ಕೆಲಸ ತಾಳಿನಗಳನ್ನ ಇಟ್ಕೊಂಡು ಅಂತೇಳಿ ಹೇಳ್ಬಿಡ್ತಿದ್ದೆ. ಪೂಜೆ ಮಾಡ ಮಮ್ಮಿ ಬೇಗ ನೀನು ಶುರು ಮಾಡ್ತಾರೆ ಎಲ್ಲ. ನಾವು ನೀರು ಹಾಕಿ ಸ್ವಲ್ಪ ಬೋರ್ ಗಾಡಿಗೆಲ್ಲ ಪೂಜೆ ಗೀಜೆ ಮಾಡಿಬಿಟ್ರೆ ಅವ್ರು ಇನ್ನು ಶುರು ಮಾಡ್ಕೊಬಿಡ್ತಾರೆ. ಅಮ್ಮ ಆ ಗುಂಡ ಅಂತೂ ಮಿಕ್ಕಿ ನೋಡ್ತಾನೆ. ನಾನೇ ದುಡ್ಡು ಇಟ್ಕೊಂಡಿರೋದು ನಂತರ ದುಡ್ಡಿರೋ ಅಂತವ್ರು ಯಾರು ಇಲ್ಲ ಅಂತ ಅನ್ಕೊಬಿಟ್ಟಿದ್ದ. ಇವಾಗ ನಾವು ಬೋರ್ ಹಾಕ್ಸೋದು ನೋಡ್ಬಿಟ್ಟು ಅವನಿಗಂತೂ ಏನೋ ಒಂಥರ ಆಶ್ಚರ್ಯ ಆಗ್ಬಿಟ್ಟೈತೆ. ಯಪ್ಪ ಇವರು ಬೋರ್ ಹಾಕಿಸ್ತಾರೆ ಅಂತ. ನಮ್ಮನ್ನ ಕೆಲಸ ಕರಿಬಾರ್ದು ಅಂತ ಅನ್ಕೊಂಡಿದ್ದ. ಇವಾಗ ನೋಡಪ್ಪ ಅವ್ರಲ್ದಕ್ಕೇನೆ ಕೆಲಸದವ್ರು ಹೋಗ್ಬೇಕು ಹಂಗೆ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಅನ್ನಿಸ್ತಾ ಇತ್ತು ಇವಾಗ. ನೋಡು ನಾನು ಹೋಗ್ಬಾರ್ದು ಅಂತ ಎಷ್ಟಿದ್ದ ಅವ್ರು ನನ್ನ ಕರಿಬಾರ್ದು ಅಂತ ಎಷ್ಟಿದ್ದು ಮಾಡ್ದ.
ನಾನು ಕರೀತಿರ್ಲಿಲ್ಲ, ಯಾರನ್ನ ಕರೆದ್ರೂ ನಾನು ಕರೀತಿರ್ಲಿಲ್ಲ ಕಣಪ್ಪ. ಅದಕ್ಕೆ ನನಗೆ ತುಂಬ ಬೇಜಾರಾಗೋದು. ಇವಾಗ ಬಿಡು, ಹೆಂಗ ನಾವೇ ಬೋರಾಕ್ಸ್ ನಮ್ಮ ಹೊಲ್ದಾಗೆ ನಮ್ಮ ಕೆಲಸ ನಾವೇ ಮಾಡ್ಕೊಂಬನ. ಏನು ಅವನ ಹೊಲ್ದಕ್ಕೆ ಹೋಗ್ದಿದ್ರೆ ಅಂದ್ರೆ ಏನು? ಅವನಮ್ಮ ಅಂಥವ್ರ ಎದುರಿಗೆಲ್ಲನ ನೀನು ನಮ್ಮಪ್ಪ ದೊಡ್ಡ ಇವು ಓನರ್ ಆಗಬೇಕು. ಹೊಲದಲ್ಲಿ ಕೆಲಸ ಮಾಡ ಅವ್ರಿಗಿನ್ನ ಗುಂಡ ಅದೃಷ್ಟನಿಗಿನ್ನ ಒಂದು ಕೈ ಮುಂದೆ ಆಗಬೇಕು. ಅವ್ರಿಗಿನ್ನ ಜಾಸ್ತಿ ಬೆಳೆನೇ ಬೆಳಿಬೇಕು. ಅವ್ರು 1 ಲಕ್ಷ 1.5 ಲಕ್ಷ ಆದಾಯ ನೋಡಿದ್ರೆ ನಾನು 2 ಲಕ್ಷ ಆದಾಯ ನಮ್ಮ ಹೊಲದಲ್ಲಿ ನಾನು ತೆಗಿತೀನಿ. ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಮ್ಮ ಅವ್ರ ಹತ್ರ. ನಾ ಮಾತಾಡ್ಕೊಂಡು ಬರ್ತಾರಲ್ಲ ಅಣ್ಣ, ಚಾಲೆಂಜ್ ಮಾಡಿ ಹೇಳ್ತೀನಿ. ನಿಮ್ಗಿನ್ನ ಜಾಸ್ತಿ ಏನಿದ್ರು ಅವ್ರಿಗಿನ್ನ ಬುದ್ಧಿವಂತರಣ್ಣ ನಾವು. ಅವ್ರಿಗಿನ್ನ ನಾವಿನ್ನ ಸ್ವಲ್ಪ ಎಲ್ಲ ತಿಳ್ಕೊಂಡಿದೀವಿ. ಅವಿನ್ನ ಬರೀ ಇಲ್ಲೇ ಇದ್ದಾನೆ, ಒಂದು ಬೆಂಗಳೂರಿಗೂ ಹೋಗೇ ಇಲ್ಲ ಏನಿಲ್ಲ. ನಾ ಬೆಂಗಳೂರಲ್ಲೆಲ್ಲ ಹೋಗಿ ಕೆಲಸ ಮಾಡಿಕೊಂಡು ಅಷ್ಟು ಜನ ಪರಿಚಯ ಐತೆ ನಮಗೆಲ್ಲ. ನಾವು ಅವನಿಗಿನ್ನ ಸ್ವಲ್ಪ ಟ್ಯಾಲೆಂಟ್ ಇದೀವಿ, ಅವನಿಗಿನ್ನ ಸ್ವಲ್ಪ ಮುಂದೆನೇ ಇದೀವಿ. ನಮಗೆ ಅದು ಕಷ್ಟನ? ಸಾಧ್ಯನೇ ಇಲ್ಲ ಬಿಡು. ಸಾಧ್ಯನೇ ಇಲ್ಲ. ನಮ್ಗಿನ್ನ ಮುಂದೋಗೋದಕ್ಕೆ ಸಾಧ್ಯನೇ ಇಲ್ಲ. ಹೆಂಗೋ ನಮ್ಮ ಹೊಲ್ದಕ್ಕೆ ಬೋರ್ ಗಾಡಿ ಬಂದಿರೋದು ತುಂಬ ಸಂತೋಷ ಐತೆ. ತುಂಬ ವರ್ಷಗಳ ಕನಸು ಕಣಪ್ಪ. ಇವತ್ತು ನನ್ನ ಮಗಳು ಇರೋದಕ್ಕೆ ಈಡೇರಿಸ್ತಾ ಇದ್ದಾರೆ. ಹೆಂಗತ್ಲಾಗೆ ನನ್ನ ಮಗ ಇರೋದಕ್ಕೆ ನನ್ಗಿವತ್ತು ನಾವು ಅಂದ್ಕೊಂಡಿರೋದನ್ನೆಲ್ಲ ನನ್ಸ್ ಮಾಡ್ತಾ ಇದ್ದಾರೆ ಅಲ್ಲೇನ ಗಿಡಿ. ನೋಡು, ನಿನ್ ಕೈಲಂತೂ ಆಗ್ಲಿಲ್ಲ. ಈ ವರ್ಷದಿಂದ ಬೋರ್ ಹಾಕಿಸ್ತೀನಿ ಅಂತಿದ್ದೆ. ನಿನ್ ಕೈಲೆಲ್ಲ ಆಗ್ತೈತೆ. ನನ್ನ ಮಗ ಇರೋದಕ್ಕೆ ಇವತ್ತು ನೋಡು. ಇನ್ನು ನನಗೆ ಅಳಿಯ, ಇನ್ನು ಸೊಸೆ ಅವರೆಲ್ಲ ಬಂದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಇದಾಗ್ತೀನೋ ಏನೋ ಅಂತ ಅನಿಸ್ತೈತೆ. ಇನ್ನು ನನಗೇನೋ ಸೊಸೆ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿ ಮಾಡ್ತಾಳೆ. ಆ ಅದೃಷ್ಟನ್ಗಿನ ಚೆನ್ನಾಗಿ ಮಾಡೋ ಅಂತ ಸೊಸೆ ತರಬೇಕು ನಾವು. ಬಿಡಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಪೂಜೆ ಮಾಡ್ಬೋದಪ್ಪ? ಇನ್ನೇನು ಸ್ಟಾರ್ಟ್ ಮಾಡೋದಲ್ಲ? ಟೈಮ್ ಚೆನ್ನಾಗೈತೆ, ಇನ್ನು ಕೇಳ್ಕೊಂಬಂದಿದ್ದೀನಿ. ಟೈಮ್ ಚೆನ್ನಾಗೈತೆ ಮಾಡ್ಬೋದು ಅಂತ ಹೇಳವ್ರೆ. ಇನ್ನು ಪೂಜೆ ಮಾಡಿರಿ. ಅವರು ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿದ ತಕ್ಷಣ ಬಂದು ಸ್ಟಾರ್ಟ್ ಮಾಡಿಬಿಡ್ತಾರೆ. ನೀವು ಸ್ವಲ್ಪ ನೀರಿಗಿರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಗೋವು ಹಾಕಿ ಎಲ್ಲನ ಪೂಜೆ ಮಾಡಿಬಿಡಿ. ಪೂಜೆ ಮಾಡಿಬಿಟ್ಟು ಎಲ್ಲ ಬೇಗ ಎಲ್ಲ ಇದು ಮಾಡೋಕ್ಕಾಗುತ್ತೆ. ಆಗ್ಬಿಟ್ರೆ ಯಾವುದು ಇರಲ್ಲ ಅತ್ಲಾಗೆ. ನನಗೆ ನೀರು ಬೀಳ್ತಾವೆ ಅಂತ ತುಂಬ ನಂಬಿಕೆ ಐತೆ. 3-3.5 ಇಂಚ್ ನೀರು ಪಕ್ಕ ಅಂತ ಹೇಳವ್ರಿ. 3 ಇಂಚ್ ಅಂತೂ ಪಕ್ಕ ನೀರು ಬರ್ತವೆ. ಸ್ವಲ್ಪ 1-2 ಎಕರೆಗೆ ತೋಟ ಕಟ್ಬಿಡೋಣಪ್ಪ. 1-2 ಎಕರೆಗೆ. ಆಮೇಲೆ ಇನ್ನೊಂದಿಷ್ಟಕ್ಕೆ ನಾವು ತರಕಾರಿ ಅದು ಇದು ಬೆಳೆಯೋಕ್ಕಾಗುತ್ತೆ. 6 ಎಕರೆ ಐತೆ ಪಾಪ ನಮ್ದು ಹೊಲ. ಒಟ್ಟಿನಾಗೆ 5-6 ಎಕರೆ ಐತೆ. 2 ಎಕರೆ ಫುಲ್ ತಾಟ ಕಟ್ಬಿಡಿ ಹೇಳ್ತೀನಿ. ಅಡಿಕೆ ಗಿಡ ಇಕ್ಕು. ಇನ್ನು ಉಳಿದಿರೋದ್ಕೆಲ್ಲನ ಗುಂಡ ಅದೃಷ್ಟ ಅವರೆಲ್ಲ ಹೆಂಗ್ ಬೆಳಿತಾರೋ ನಾವು ಹೂವಿನ ಗಿಡ ಅದು ಇದು ಎಲ್ಲ ಬೆಳ್ಕೊಂಬಕ್ಕಾಗುತ್ತೆ. ಅದಕ್ಕೇನೆ ಇವಾಗ ಫಸ್ಟ್ ಬೋರ್ ಹಾಕಿಸ್ಬಿಡೋಣ. ನೀರು ಬಿದ್ದುಬಿಟ್ರೆ ಸಾಕು. 2 ಬೋರ್ ಹಾಕ್ಸನ್ ಪಾಪ. ಹ್ಞೂನಮ್ಮ, ಒಂದು ಬೋರು ಇವಾಗ ಅಡಿಕೆ ಗಿಡಕ್ಕೆ ಬೇಕು, ಇನ್ನೊಂದು ಬೋರು ತರಕಾರಿ ಹೂವು ಅದು ಇದು ಬೆಳಿತೀವಲ್ಲ ಅದಕ್ಕೆ ಬೇಕು. 2 ಬೋರ್ ಹಾಕ್ಸಿದ್ರೆ ಮತ್ತೆ ಇಲ್ಲ ಅಂತಂದ್ರೆ ನೀರು ಶಾರ್ಟೇಜ್ ಬರ್ತವೆ. ಇರ್ಲಿ, ಬಂದೈತೆ ಬೋರ್ ಗಾಡಿ, ಒಂದೇ ಸತಿ 2 ಹಾಕಿಸ್ಬಿಡೋಣ. ನೀರು ಅನ್ನೋದೇ ತಪ್ಪಿಬಿಡುತ್ತೆ. ಗುಂಡ ಅದೃಷ್ಟನ ಮುಂದೆ ನಾವು ಚೆನ್ನಾಗಿರ್ಬೇಕಂತ ನಾವು ಇವತ್ತು ಹೊಲದಲ್ಲಿ ಬೋರ್ ಹಾಕಿಸ್ತಾ ಇದೀವಿ. ಅವ್ರೊಬ್ರೇನಾ ತೋಟ ಕಟ್ಟಿರೋದು? ಅವ್ರೊಬ್ರೇನಾ ಹೊಲದಲ್ಲಿ ಕೆಲಸ ಮಾಡೋದು? ಅವನೊಬ್ನೇನಾ 1.5 ಲಕ್ಷ 2 ಲಕ್ಷ ದುಡ್ಡು ದುಡಿಯೋದು? ನಾವು ದುಡಿತೀವಿ ಮೇಲಿಂದಾನ. ನೋಡ್ತಿರ್ರಿ, ಇವತ್ತು ಬೋರ್ ಹಾಕಿಸ್ಬಿಟ್ರೆ ನಮಗೆ ನೀರು ಬಿದ್ದು ಬಿಡ್ತವೆ. ನೀರು ಬಿದ್ದಿದ ತಕ್ಷಣ ನಾವು ಮೋಟ್ರ್ ಅದು ತಗೊಂಬಂದ್ಬಿಟ್ಟು ನಾವು ತೋಟ ಕಟ್ಟಿ ಅವನ್ನ ಸೈಡ್ ಹೊಡಿತೀವಿ. ಗುಂಡನ್ನ ಬಿಡಲ್ಲ. ನಾನು ನಮ್ಮಣ್ಣ ಫುಲ್ ಸೈಡ್ ಹೊಡಿತೀವಿ. ಹೆಂಗ್ ಮಾಡ್ಬೇಕಂಬ ಚೆನ್ನಾಗತ್ತೈತೆ ನಮ್ಗೆ. 3 ಇಂಚ್ ನೀರು ಪಕ್ಕ ಅಂತ ಹೇಳ್ಯಾರ ಪಾಯಿಂಟ್ ಮಾಡೋರು. ಕರಿಯವ್ರೆ ಕರ್ಕೊಂಬಂದೆಲ್ಲ ಕರಿಯವ್ರು ಇರೋದಕ್ಕೆಲ್ಲ ಮಾಡಿದ್ರು ಜವಾಬ್ದಾರಿ ತಗೊಂಡು. ಕರಿಯ ಹೆಂಗೋ ಅತ್ಲಾಗೆ ಬಂದಿರೋದು ನಮ್ಗೆ ಒಳ್ಳೇದೇ ಆಯ್ತು. ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ ನನ್ನ. ಏನೋ ಒಂಥರ ನನಗೂ ಒಳಗೆ ಆಸೆ ಆಗ್ತೈತೆ. ಏನೋ ಒಂಥರ ಖುಷಿ ಆಗ್ತೈತೆ. ಬೋರ್ ಹಾಕಿಸ್ತಾ ಇರೋದಕ್ಕೇನೆ ತುಂಬಾ ಖುಷಿ ಆಗ್ತೈತೆ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಮಿಸ್ ಮಾಡಿದೆ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.